ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಈ ಸಲ ಇಮಾನಿ ಬರ್ತ್ಡೇ ಮಾಡೋಣ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಎರಡನ್ನೂ ಒಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಮಾಡಿದ್ಮೇಲೆ ವೆನ್ಯೂ ಬೇಕೇ ಬೇಕಲ್ವಾ, ಒಂದು ಒಳ್ಳೆ ವೆನ್ಯೂ ಹುಡ್ಕೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ನಾವಿವಾಗ ಕೆಂಗೇರಿಲಿ ಸ್ಯಾಟಲೈಟ್ ಕ್ಲಬ್ ಅಂತ ಬಂದಿದ್ದೀವಿ. ನಮ್ಗೆ ಯಾರೋ ಸಜೆಸ್ಟ್ ಮಾಡಿದ್ರು ಈ ಪ್ಲೇಸ್ ಚೆನ್ನಾಗಿದೆ ಹೋಗಿ ಅಂತ. ಸೊ ನಾವು ಇಲ್ಲಿಗೆ ಬಂದು ಇಲ್ಲಿ ನಾನು ಪ್ಲೇಸ್ ನೋಡ್ತಾ ಇದ್ದೆ. ನಮಗೆ ನಿಯರು ಸ್ಯಾಟಲೈಟ್ ಕ್ಲಬ್ಬು, ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಇದು. ಓಕೆ, ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದು ಪ್ಲೇಸು. ಮತ್ತು ನಮಗೆ ಪ್ರೈಸು ಅಷ್ಟೇ, ಪ್ರೈಸ್ ಓಕೆ ಆದ್ರೂ ನನಗೆ ಪ್ಲೇಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿತ್ತು, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇದಕ್ಕೆ ಪ್ರೈಸ್ ಅವರು ನಮಗೆ 8,000 to 8,500 ರೂಪೀಸ್ ಹೇಳಿದ್ರು ಅವರು, ಬರೀ ನಮಗೆ ಹಾಲಿಗೆ ಮಾತ್ರ. ಫುಡ್ ನಾವು ಔಟ್ಸೈಡಿಂದ ಫುಡ್ ತರೋ ಆಗಿರಲಿಲ್ಲ, ಅಲ್ಲೇ ಫುಡ್ ಆರ್ಡ್ರ್ ಮಾಡಬೇಕಂತೆ, ಅದಕ್ಕೆ ಬೇರೆ ಎಕ್ಸ್ಟ್ರಾ ಇತ್ತು. ಪರ್ ಪರ್ಸನ್ ಇತ್ತು ಊಟ. ಬಟ್ ನಾವು ಔಟ್ಸೈಡ್ ಪ್ರಿಫರ್ ಮಾಡ್ತಾಯಿದ್ವಿ, ನಮಗೆ ಔಟ್ಸೈಡಿಂದ ಫುಡ್ ನಾವು ಅರೇಂಜ್ ಮಾಡ್ತಾಯಿದ್ವಿ. ಅವರು ಅಲೋ ಇಲ್ಲ ಔಟ್ಸೈಡಿಂದ, ಇಲ್ಲೇ ಫುಡ್ ತೊಗೋಬೇಕು ಅಂತ ಹೇಳಿದ್ರು. ಸೊ ನಾವು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಬೇರೆ ಯಾವುದಾದ್ರೂ ನೋಡೋಣ ಅಂದ್ಕೊಂಡು ಬಂದ್ವಿ. ನಾನು ಹಾಗೆ ಗೂಗಲಲ್ಲಿ ನಿಯರ್ ಪಾರ್ಟಿ ಹಾಲ್ ಸರ್ಚ್ ಮಾಡಿದಾಗ ನನಗೆ ಹೇಗೆ ಆ ಪಾರ್ಟಿ ಹಾಲ್ ಸಿಕ್ತು ನೋಡಿ ಇದೆ. ಬಟ್ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬಾ ಚೆನ್ನಾಗಿತ್ತು, ಬಟ್ ಬೇರೆ ಅವ್ರದ್ದು ಒಂದು ಪ್ರೋಗ್ರಾಮ್ ಇದ್ದಿದ್ದರಿಂದ ನಾವು ಈವ್ನಿಂಗ್ ಆದ್ರೂ ಕೊಡಿ ಅಂತ ಕೇಳಿದ್ವಿ. ಸೊ ಆಗಲ್ಲ, ಫುಲ್ ಡೇ ಅವ್ರು ಬುಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಇದಂತೂ ನಮಗೆ ತುಂಬಾ ಇಷ್ಟ ಆಗಿತ್ತು ಆ್ಯಂಡ್ ಅಫೋರ್ಡಬಲ್ ಆಗಿತ್ತು. ಜಸ್ಟ್ 15,000ಗೆ ಹೇಳಿದರು, ಬಟ್ ನಮಗದು ಸಿಕ್ಕಲಿಲ್ಲ. ಬಟ್ ನನಗಂತೂ ತುಂಬ ಇಷ್ಟ ಆಗಿತ್ತು, ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಆಗಲಿಲ್ಲ. ನೆಕ್ಸ್ಟ್ ನಾವು ಅಲ್ಲಿಂದ ಸರೋವರ ಹೋಟೆಲಿಗೆ ಬಂದ್ವಿ. ಇದು ರೆಸ್ಟೋ ಬಾರ್ ಇದು. ಸೊ ಇಲ್ಲಿ ಚೆನ್ನಾಗಿರುತ್ತೆ, ಎಲ್ರಿಗೂ ನಿಯರ್ ಆಗುತ್ತೆ ಆ್ಯಂಡ್ ಲೊಕೇಶನ್ ಮಾತ್ರ ಬೇಗ ಈಸಿಯಾಗಿ ಸಿಗುತ್ತೆ ಎಲ್ರಿಗೂ ಅಂತೇಳಿ ನಾವು ಸರೋವರ ನೋಡೋಣ ಹೇಗಿದೆ ಏನು ವಿಚಾರಿಸ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಅಷ್ಟೇ ಇದೆ ಪಾರ್ಟಿ ಹಾಲ್. ಇದು ತುಂಬ ಚೆನ್ನಾಗಿತ್ತು. ನಮ್ಗೆ ಅವರು ಒಂದಷ್ಟು ವೀಡಿಯೋಸ್ ತೋರಿಸಿದ್ರು, ಪ್ರೀವಿಯಸ್ ಎಲ್ಲ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ರಲ್ಲ, ಆ ವೀಡಿಯೋಸ್ ಎಲ್ಲ ತೋರಿಸಿದ್ರು. ಬಟ್ ನಾವು ಇಲ್ಲೇ ಫುಡ್ ಆರ್ಡ್ರ್ ಮಾಡಬೇಕು. ಫುಡ್ ಆರ್ಡ್ರ್ ಮಾಡಿದ್ರೆ ನಮಗೆ ಹಾಲ್ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ, ಫ್ರೀ ಆಗಿರುತ್ತೆ. ಬಟ್ ನಮಗೆ ಹೇಳಿದ್ನಲ್ಲ ನಾನು ಫಸ್ಟೇ, ನಾವು ಫುಡ್ಡೆಲ್ಲ ಔಟ್ಸೈಡ್ ಹೇಳ್ಬಿಟ್ಟಿದ್ವಿ. ಆದ್ರೂ ಇರಲಿ ಅಂತ ಹೇಳಿ ನಾವು ಅವ್ರದ್ದು ಫುಡ್ದು ಲಿಸ್ಟ್ ತೊಗೊಂಡ್ವಿ. ಅರೌಂಡ್ ಪರ್ ಹೆಡ್ ಅವರು ಹೇಳಿದ್ರು 850-900 ರೂಪೀಸ್ ಆಗುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಒಂದು ಲಿಸ್ಟ್ ಹಾಕ್ಸ್ಕೊಂಡು ಬಂದ್ವಿ, ಹೇಳ್ತೀವಿ ಅಂತ. ನೆಕ್ಸ್ಟು ಅದಾದಮೇಲೆ ತುಂಬ ಸರ್ಚ್ ಮಾಡ್ತಾಯಿದ್ವಿ. ಆವಾಗ ನಮ್ಮ ಮನೆ ನಿಯರ್ ಪ್ರವೀಣಣ್ಣ ಮತ್ತು ರಂಜಿತಾ ಅಂತಿದ್ದಾರೆ, ಅವ್ರು ನಮಗೆ ಗೌಡ್ರಟ್ಟಿ ಸಜೆಸ್ಟ್ ಮಾಡಿದ್ರು. ಸರಿ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂದ್ಕೊಂಡು ಬಂದ್ವಿ. ಬಿಫೋರ್ ನಾನು ಇಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅಲ್ಲಿ ಅವಾಗ ಬಂದಿದ್ದೆ. ಬಟ್ ನಾನು ಆವಾಗ 1.5 year ಬ್ಯಾಕ್ ನಾನು ಬಂದಿದ್ದು. ಸೊ ನಾನು ಮರ್ತಿದ್ದೆ, ನನಗೆ ನಿಯರ್ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆವಾಗ ಓಲೋಯಿಂದ ಹೋಗಿರೋದ್ರಿಂದ ಸ್ವಲ್ಪ ಫಾರ್ ಇದೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸರಿ ನೋಡ್ಕೊಂಬರೋಣ ಎಷ್ಟು ದೂರ ಇದೆ ಏನು ಅಂದ್ಕೊಂಡು ಬಂದ್ವಿ. ಇದೆ ನೋಡಿ, ಅದು ಗೌಡ್ರಟ್ಟಿ ಕೊಮ್ಗಟ್ಟ ರೋಡಲ್ಲಿರೋದು. ನಾವು ಓನರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಒಂದು 10 minutes ಬರ್ತೀನಿ ಅಂತ ಹೇಳಿದರು. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬಟ್ ಇವಾಗ ಅಲ್ಲೆಲ್ಲ ರೋಡೆಲ್ಲ ಕನ್ಸ್ಟ್ರಕ್ಷನ್ಸ್ ಆಗಿದೆ. ಇವಾಗ ಅಲ್ಲೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಸ್ವಲ್ಪ ವೆಹಿಕಲ್ಸ್ ಬರೋದಕ್ಕೆ ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಬನ್ನಿ ಹೇಗಿದೆ ಏನು ಅಂತ ಒಳಗಡೆ ಹೋಗಿ ನೋಡೋಣ. ಬರ್ತ್ಡೇಗೋಸ್ಕರ ಅವರಪ್ಪ ರೆಸಾರ್ಟ್ ಮಾಡಿದ್ದಾರೆ, ಅದಕ್ಕೆ ಅವಳನ್ನೇ ಕರ್ಕೊಂಡ್ಬಂತಾರೆ. ಸ್ಕೂಲ್ ರಜೆ ಹಾಕ್ಸಿ ಅವರಪ್ಪ ಕರ್ಕೊಂಬಂದಿದ್ದಾರೆ ಅವಳಿಗೆ ತೋರಿಸೋದಕ್ಕೆ. ಇಫ್ ಸಿ ಸೆಲೆಕ್ಟೆಡ್ ಮಾತ್ರ ಇದನ್ನು ಕನ್ಫರ್ಮ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ರಿಲೇಷನ್ ಒಂದು ಫಂಕ್ಷನ್ ಆಯಿತು, ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ನಿಯರ್ ಅಂತ ನಮಗೆ. ನೋಡೋಣ, ಇದೆ ಇನ್ನೂ ಕನ್ಫರ್ಮ್ ಇಲ್ಲ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ. ಬಟ್ ನಂಗೆ ರಾಜೇಶ್ ಅವ್ರ ಫ್ರೆಂಡ್ದೇ ಇದು ಅಂತ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತದೆ. ಸದ್ವಿಕ್ ನಾನು ಅಲ್ಲಿ ಹಾಕ್ಸ್ಬಿಟ್ಟು ಇಲ್ಲಿ ಮಾಡ್ಬೋದು. ಇಲ್ಲಿಂದ ಫೋಟೋ ಚೆನ್ನಾಗಿ ಬರುತ್ತೆ.
ಕೇಕ್ ಕಟ್ ಮಾಡ್ಕೊಂಡ್ರೆ ಇಲ್ಲಿ ನೀರು ತುಂಬಿಸಿ ಫುಲ್ಲು ಹೂವು ಬಿಟ್ಟರೆ ಸಖತ್ ಕಾಣ್ತಾರೆ. ಇಲ್ಲಿ ಹೂವು ಬಿಟ್ಟು ಇದು ನೀರು ತುಂಬಿಸಿದ್ರೆ ಇಷ್ಟ. ನಾನು ಹೇಳ್ತಾ ಇದ್ದೀನಿ ಬರ್ತೀರಿ ಅಂದರೆ ನೋಡಿ ಫ್ರೆಂಡ್ಸ್, ಖುಷಿ 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 ಅಂತ. ಮಾಮೂಲು ಶ್ರೀಮಂತ ಇದ್ದರೆ ಕ್ಲೋಸ್ ಮಾಡಬೇಕಾಗುತ್ತೆ. ಬರ್ತೀರಿ ನೀರು ತುಂಬಿಸಿ ಹೂವು ಬಿಟ್ಟರೆ ಸಖತ್ ಅವೆಲ್ಲ ರೌಂಡ್ ಇರ್ತೀವಿ ಅಲ್ಲಿ ಹುಡುಗರು ಇದು ಬಂದು ಇದಕ್ಕೆ ಮಾತ್ರ ಬಿಡಬೇಕು ಎಷ್ಟು ಗಂಟೆ ಸರ್? ಒಂದು 80ರಿಂದ 100 ರೌಂಡ್ ಟೇಬಲ್ ಊಟ ಟೆಂಪರರಿ ಕಟ್ಟಿದ್ದೀವಿ ಊಟಕ್ಕೆ ಬಿಲ್ಡಿಂಗ್ ಆಗ್ತಾ ಇದೆ ಊಟ ಅವಾಗ ಚಿಕ್ಕದಿತ್ತು ಒಂದೇ ಸಲ ದೊಡ್ಡ ಮಾಡ್ತಾ ಇದ್ರು. ಕಡಿಮೆ 60 ಜನ ಇದ್ದು ರೌಂಡ್ ಟೇಬಲ್ ಇಲ್ಲ ಆಗ್ತಾ ಇದೆ. 100 ಟೇಬಲ್ ಹೌದು ಮೇಡಮ್, ಕ್ಲೋಸ್ ಮಾಡಿ ಆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಹೋಗ್ತಾ ಇದ್ದು. ಮತ್ತು ಊಟ ಕೊಡೋಕ್ಕೆ ಅದು ಊಟ ಆಲ್ರೆಡಿ ಆದರೆ ಇಲ್ಲಿಂದಾನೆ ಓಪನ್ ಆಗಲ್ಲ. ಆ ಬಿಲ್ಡಿಂಗ್ ಕಟ್ತಾ ಇದೆ ಅವಾಗ ಕಾಂಪೌಂಡು ಚೇಂಜ್ ಆಗುತ್ತೆ. ಈ ಕಾಂಪೌಂಡ್ ಇರಲ್ಲ. ಆಯಿತು ನಮಗೊಂದು 12 ಅಂದರೆ 5 ಜನ ಇದ್ರೂ 50 ಆಗುತ್ತೆ. ದುರ್ಮಿಳಾದ್ಮೇಲೆ ಎಲ್ಲ ಕುತ್ಕೊಂತಾರೆ. ನಾನೆಲ್ಲ ರೌಂಡ್ ಟೇಬಲ್ ಹಾಕ್ತೀನಿ. ಈವ್ನಿಂಗ್ ನೈಟ್ ತಾನೆ ಸರ್? ಸೂಪರ್ ಆಗಿದೆ. ಕವಿ ಖುಷಿ. ನೈಟೇ ಆಯಿತು ಅವ್ರದ್ದು ಬರ್ತ್ಡೇ. ಎಲ್ಲ ಕ್ಲೀನ್ ಮಾಡಿ ಹೋದೆ ನಾನು. ಅದು ಸೈಡ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಒಂದು ತಿಂಗಳ ಮುಂಚೆ ಬಾಕ್ಸ್ ಒಳಗಡೆ ಇದು ಅದು ಬೇರೆ ಸರ್. ಖುಷಿನಾ? ಎಷ್ಟು? ಹೌದು, ಸ್ಪೀಕರ್ ಒಂದು ಇದೇನೋ ಅವರೆಲ್ಲ ತೆಗೆಸ್ಬಿಟ್ಟು ಈಗ ಹಾಕ್ಬಿಟ್ಟಿದ್ರಲ್ವ. ನಾನು ಬಂದಿರಲಿಲ್ಲ. ಬಂದಿದ್ದೆ, ಬಂದಿರಲಿಲ್ಲ. ಇಲ್ಲೆಲ್ಲ ಮೆಹಂದಿ ಎಲ್ಲ ನಾನು ಬಂದಿರಲಿಲ್ಲ. 11 ಗಂಟೆ ಆಯ್ತು ಅವರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಇದ್ರ ಮೇಲೆ ಕುತ್ಕೊಂತಾರೆ. ಚೇರು ಎಲ್ಲ ರೌಂಡ್ ಹಾಕೊಂಡು. ಆಯ್ತು, ಒಳ್ಳೆಯದಾಗಿ ಬರೋಣ. ಹಾಂ ಸರ್. ಯಾವ ಸರ್ ಭಾನುವಾರ 22ನೇ ತಾರೀಕು. ಈ ಭಾನುವಾರ ಇಲ್ಲ ನೆಕ್ಸ್ಟ್ ಭಾನುವಾರ. ಅವಾಗೆಲ್ಲ ರೌಂಡ್ ಟೇಬಲ್ ಹಾಕಿ ರೆಡಿ ಮಾಡಿ. ಫುಡ್ಡು ತೊಂದರೆ ಎಲ್ಲಿ ಕೊಡೋದವರು? ನೀವು ಇಲ್ಲೇ ಸರ್? ಅಲ್ಲೇ. ಇಲ್ಲ ಬೇಡ ಅಂದರೆ ನಾನು ಲಾಂಗ್ ಟೇಬಲ್ ಒಂದು 4 ಹಾಕ್ತೀನಿ ಅಲ್ಲಿ. ಅಲ್ಲ ಅಷ್ಟು ಒಂದು 3 ಹಾಕಿದ್ರೆ ಅದ್ರ ಮೇಲೆ ಲಾಂಗ್ ಟೇಬಲ್ ಮೇಲೆ ಹಾಕ್ತೀನಿ. ಸರಿ, ಅದು ಟೇಬಲ್ಗೂ ಬಟ್ಟೆ ಹಾಕ್ತೀನಿ ಲಾಂಗ್ ಟೇಬಲ್. ಸರಿ. ಟು 3 ಹಾಲ್ಸ್ ನೋಡ್ಕೊಂಡ್ಬಂದಿದ್ದೀವಿ. ಪಾರ್ಟಿ ಹಾಲ್ಸ್ನ ಯಾವ ಸೆಲೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಇಷ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅದಕ್ಕೆ ಅಲ್ಲೇ ಪಾರ್ಟಿ ಮಾಡ್ತೀವಿ. ಗೌಡ್ರಟ್ಟಿ ನೋಡಿದ್ರಲ್ಲ. ನೆಕ್ಸ್ಟು ಒಂದಿಷ್ಟು ಪ್ಲೇಸಸ್ ನೋಡ್ಕೊಂಬಂದಿದ್ದೀವಿ. ಯಾವ್ದು ಫೈನಲ್ ಮಾಡ್ತೀವಿ ಅಂತ ಬರ್ತಡೇ ತನಕ ವೆಯ್ಟ್ ಮಾಡ್ತಾಯಿರಿ. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನಾವು ರಿಟರ್ನ್ ಗಿಫ್ಟ್ ಕೊಡಬೇಕಿತ್ತಲ್ಲ, ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ ಏನಾದರೂ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ರಿಟರ್ನ್ ಗಿಫ್ಟ್ಗೋಸ್ಕರ ನಾವು ಚಿಕ್ಕಪೇಟೆಗೆ ಬಂದಿದ್ವಿ. ಆ್ಯಂಡ್ ಇಮಾನಿಗೆ ಬಟ್ಟೆ ತೊಗೋಬೇಕಾಗಿತ್ತು. ಸೊ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆಯಲ್ಲಿ ರಿಟರ್ನ್ ಗಿಫ್ಟ್ ಎಲ್ಲ ನೋಡಿದ್ವಿ. ನಮಗೆ ಬೇಕಾಗಿದ್ದ ರಿಟರ್ನ್ ಗಿಫ್ಟ್ ತೊಗೊಂಡ್ವಿ. ಹಾಗೆ ಆನ್ಲೈನಲ್ಲೂ ನಾವು ಶಾಪಿಂಗ್ ಮಾಡಿದ್ದೀವಿ. ಆನ್ಲೈನಲ್ಲೂ ಒಂದಷ್ಟು ಶಾಪ್ ಮಾಡಿದ್ವಿ. ನೆಕ್ಸ್ಟು ಇಮಾನಿಗೆ ನಾವು ಡ್ರೆಸ್ ಹುಡ್ಕೋದೆ ಸ್ವಲ್ಪ ಲೇಟ್ ಆಯಿತು. ತುಂಬ ಕಡೆ ಹೋದ್ವಿ, ನಮಗೆ ಬೇಕಾಗಿರೋ ಥರ ಡ್ರೆಸ್ ಸಿಗ್ತಾ ಇರಲಿಲ್ಲ. ಈವನ್ ಚಿಕ್ಕಪೇಟೆ ಅಷ್ಟು ನನಗೆ ಗೊತ್ತಿಲ್ಲ ಮಕ್ಕಳು ಬಟ್ಟೆ ಎಲ್ಲ ಎಲ್ಲಿ ಸಿಗುತ್ತೆ ಅಂತ. ನೆಕ್ಸ್ಟು ಅಲ್ಲಿ ಲಾಲ್ ಬಿಲ್ಡಿಂಗ್ ಹೋಗಿ ಅಂತ ಎಲ್ಲ ಹೇಳ್ತಾಯಿದ್ರು. ಫೈನಲಿ ಲಾಲ್ ಬಿಲ್ಡಿಂಗ್ ಬಂದ್ವಿ. ಅಲ್ಲೂ ಅಷ್ಟೇ ಒಂದಷ್ಟು ಶಾಪ್ಸ್ ಎಲ್ಲ ನೋಡಿದ್ವಿ. ಬಟ್ ನಮಗೆ ಅವಳಿಗೆ ಬೇಕಾಗ್ತಿರೋ ಥರ ಡ್ರೆಸ್ ಸಿಕ್ಕಲಿಲ್ಲ. ಆಮೇಲೆ ಈ ಶಾಪಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿತ್ತು. ಡ್ರೆಸ್ಸಸ್ ಅಂತೂ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ಗೌನ್ಸ್ ಆಗಿರ್ಬೋದು,
ಗಾಗ್ರಾಸ್ ಆಗಿರ್ಬೋದು ಎಲ್ಲ ವೆರೈಟೀಸೂ ಇದೆ, ಮಕ್ಳಿಗೂ ಇದೆ, ದೊಡ್ಡವ್ರಿಗಿಲ್ಲ, ಬರೀ ಮಕ್ಳಿಗೇನೆ. ಬಾಯ್ಸ್ದು ಇದೆ, ಗರ್ಲ್ಸ್ದು ಇದೆ. ನಿಮ್ಗೇನಾದರೂ ಅಡ್ರೆಸ್ ಬೇಕು ಅಂದರೆ ನಾನು ಅದು ಶಾಪ್ದು ನೇಮ್ ತೋರಿಸ್ತಾ ಇದ್ದೀನಿ ನೋಡಿ, ಇದೆ ಅದು ಖುಷಿ ಡ್ರೆಸ್ಸಸ್ ಅಂತ. ಇಲ್ಲಿ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನನಗಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲೂ ಸಿಕ್ತು ನನಗೆ. ಅದು ಹೊರ್ಗಡೆ ಆಗಿದ್ದಿದ್ರೆ ಒಂದು 10,000 ಎಲ್ಲ ಹೇಳ್ತಾಯಿದ್ರು. ಪ್ರೈಸ್ ನಮಗೆ ಬೇಕಾಗಿರೋ ರೇಂಜಲ್ಲೇ ನಮಗೆ ಸಿಕ್ತು. ಆಲ್ಮೋಸ್ಟ್ ಅದು ನಮಗೆ ಅವರು ಒಂದು 6 ಏನೋ ಹೇಳಿದ್ರು. ನಾವು ಫೈನಲಿ ನಾವು 5,000ಗೆ ನಾವು ಫೈನಲ್ ಮಾಡಿದ್ವಿ. ಸೊ ಕೊಡ್ಬೋದು ಅಂತ ಹೇಳಿ 5,000 ಕೊಟ್ವಿ. ಆ್ಯಕ್ಚುಲಿ ಅದು ನಮಗೆ ಕಲರ್ಸ್ ಇತ್ತು, ಪಿಂಕ್ ಇತ್ತು, ಗ್ರೀನ್ ಇತ್ತು, ವೈಟ್ ಇತ್ತು. ಬಟ್ ಅವಳು ಇಮಾನಿ ನನಗೆ ವೈಟೇ ಬೇಕು ಅಂತೇಳಿ ವೈಟೇ ತೊಗೊಂಡ್ಳು. ತುಂಬಾ ಚೆನ್ನಾಗಿದೆ. ನಾನು ಬರ್ಡೇ ದಿನ ವೇರ್ ಮಾಡ್ತೀನಿ ಅವಳಿಗೆ, ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ನೆಕ್ಸ್ಟು ಇನ್ನು ಬೇರೆಯವರೆಲ್ಲ ಬಂದು ಶಾಪ್ ಮಾಡ್ತಾಯಿದ್ರು. ನಾನು ಹಾಗೆ ಕೇಳ್ತಾ ಇದ್ದೆ ಈ ಡ್ರೆಸ್ ಎಷ್ಟು ಅದು ಅಂತ. ಇದು ಅಷ್ಟೇ ಅರೌಂಡು 3,000 to 4,000 ಎಲ್ಲ ಇತ್ತು ನೋಡಿ. ಇದೆಲ್ಲ ತುಂಬ ಇವಾಗೆಲ್ಲ ಶರಾರ ತುಂಬಾ ಟ್ರೆಂಡ್ ಇದೆ. ಹೋಗಿ ನಿಮಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ರಿಟರ್ನ್ ಗಿಫ್ಟು ಪ್ಯಾಕಿಂಗ್ ನಡೀತಾ ಇದೆ. ಇಲ್ಲಿ ನೋಡಿ, ಮಕ್ಕಳು ನಾನು ಬರ್ತೀನಿ ನಾವು ಎಲ್ಲ ಇದ್ದಾಗಲೇ ಪ್ಯಾಕ್ ಮಾಡಿ ಅಂತ ಹೇಳಿದ್ರು. ಸೊ ಅವ್ರ ಸ್ಕೂಲಿಂದ ಬರೋವರೆಗೂ ವೆಯ್ಟ್ ಮಾಡಿ, ಅವ್ರ ಸ್ಕೂಲಿಂದ ಬಂದ ಮೇಲೆ ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಏನೋ ಒಂಥರ ಮಕ್ಕಳು ಖುಷಿ ಅವ್ರಿಗೆ ಅಲ್ವಾ. ಸೊ ಅವರು ಬರಲಿ ಅಂತಲೇ ಅಂದ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲ ಜಗಳ ಎಲ್ಲ ಸ್ಟಾರ್ಟ್ ಆಯಿತು. ನನಗೆ ಆ ಕಲರ್ ಬೇಕು, ನನಗೆ ಈ ಕಲರ್ ಬೇಕು, ನಾನೊಂದು ಇಟ್ಕೋತೀನಿ ಅಂತಲೇ ಇದ್ದರು ಅವರು. ನಾನು ಓಕೆ ಸರಿ ಆಯಿತು, ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ. ನೆಕ್ಸ್ಟು ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.